ಏಷ್ಯಾ ಕಪ್ಗೆ ಭಾರತೀಯ ಸೇನಾನಿಗಳು ರೆಡಿಯಾಗಿದ್ದಾರೆ. 15 ಸದಸ್ಯರ ತಂಡವನ್ನು ಆಯ್ಕೆ ಮಾಡಲಾಗಿದೆ. ಕೆಲವು ಆಶ್ಚರ್ಯ ಹಾಗೂ ಆಘಾತಕಾರಿ ಆಯ್ಕೆಗಳು ಇವೆ. ಟೀಮ್ನಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. Slow delivery, beautifully picked up. One bounce, two bounce into the fence. Oh, that's a terrific shot from Suresh Raina. ಮುಂಬೈನಲ್ಲಿ ಸಭೆ ಸೇರಿದ್ದ ಆಯ್ಕೆ ಸಮಿತಿ ಮಾರ್ಚ್ 11ರಿಂದ 22ರವರೆಗೆ ಬಾಂಗ್ಲಾದೇಶದಲ್ಲಿ ನಡೆಯುವ ಏಷ್ಯಾ ಕಪ್ಗೆ 15 ಸದಸ್ಯರ ಭಾರತ ತಂಡವನ್ನ ಆಯ್ಕೆ ಮಾಡಿದೆ. ಶ್ರೀಕಾಂತ್ ನೇತೃತ್ವದ ಆಯ್ಕೆ ಸಮಿತಿ ಸ್ವಲ್ಪ ಕಸರತ್ತು ನಡೆಸಿ ತಂಡವನ್ನ ಸೆಲೆಕ್ಟ್ ಮಾಡಿದೆ. ಹಿರಿಯ ಆಟಗಾರರಿಗೆ ವಿಶ್ರಾಂತಿ ಕೊಟ್ಟು ಯುವಕರಿಗೆ ಮಣೆ ಹಾಕಿದೆ. ತಂಡವನ್ನ ಒಮ್ಮೆ ನೋಡಿದ್ರೆ ಆಘಾತ ಮೂಡಿಸುತ್ತೆ. The work. They've got to be the finishers, not depend on the Lovely shot. ಭಾರತ ತಂಡ ಇಂತಿದೆ. ನಾಯಕ ಕಮ್ ವಿಕೆಟ್ ಕೀಪರ್ ಆಗಿ MS ಧೋನಿ ಸ್ಥಾನ ಪಡೆದಿದ್ದಾರೆ. ವಿರಾಟ್ ಕೊಹ್ಲಿಗೆ ಮಧ್ಯಮ ಕ್ರಮಾಂಕದ ಜವಾಬ್ದಾರಿ ಜೊತೆಗೆ ಉಪನಾಯಕತ್ವ ಸಹ ಸಿಕ್ಕಿದೆ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್, ಡೆಲ್ಲಿ ವೀರ ಗೌತಮ್ ಗಂಭೀರ್ ಓಪನರ್ಗಳಾಗಿದ್ದಾರೆ. ಮುಂಬೈನ ರೋಹಿತ್ ಶರ್ಮಾ, ಉತ್ತರ ಪ್ರದೇಶದ ಸುರೇಶ್ ರೈನಾ, ಕೋಲ್ಕತ್ತಾದ ಮನೋಜ್ ತಿವಾರಿ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳಾಗಿ ಸ್ಥಾನ ಗಿಟ್ಟಿಸಿದ್ದಾರೆ. ಸೌರಾಷ್ಟ್ರದ ರವೀಂದ್ರ ಜಡೇಜಾ, ಸಹೋದರರಾದ ಯೂಸುಫ್ ಪಠಾಣ್ ಹಾಗೂ ಇರ್ಫಾನ್ ಪಠಾಣ್ ಆಲ್ರೌಂಡರ್ಗಳ ರೂಪದಲ್ಲಿ ಸ್ಥಾನ ಪಡೆದಿದ್ದಾರೆ. ತಮಿಳುನಾಡಿನ ರವಿಚಂದ್ರನ್ ಅಶ್ವಿನ್, ಪಂಜಾಬ್ನ ರಾಹುಲ್ ಶರ್ಮಾ ಸ್ಪಿನ್ನರ್ಗಳಾಗಿದ್ದಾರೆ. ಕರ್ನಾಟಕದ ವಿನಯ್ ಕುಮಾರ್, ಉತ್ತರ ಪ್ರದೇಶದ ಪ್ರವೀಣ್ ಕುಮಾರ್ ಮತ್ತು ಪಶ್ಚಿಮ ಬಂಗಾಳದ ಅಶೋಕ್ ದಿಂಡಾ ವೇಗದ ಬೌಲರ್ ರೂಪದಲ್ಲಿ ತಂಡದಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಉಪನಾಯಕ. ಏಕದಿನ ಕ್ರಿಕೆಟ್ನಲ್ಲಿ ಸ್ಥಿರ ಪ್ರದರ್ಶನ ನೀಡುತ್ತಾ ಇರುವ ವಿರಾಟ್ ಕೊಹ್ಲಿಗೆ ಉಪನಾಯಕತ್ವ ಪಟ್ಟ ಕಟ್ಟಲಾಗಿದೆ. ಗಂಭೀರ್ ಮತ್ತು ಸುರೇಶ್ ರೈನಾರನ್ನ ಹಿಂದಿಕ್ಕಿ ವಿರಾಟ್ ಈ ಸ್ಥಾನ ಅಲಂಕರಿಸಿದ್ದಾರೆ. That's a typical Virat Kohli shot and the timing is so good on that one. He's got this one away and India need a lot more of those. Delight. Slow delivery, beautifully picked up. One bounce, two bounce into the fence. ಸೆಹ್ವಾಗ್, ಜಹೀರ್, ಯಾದವ್ಗೆ ರೆಸ್ಟ್. ವೀರೇಂದ್ರ ಸೆಹ್ವಾಗ್, ಜಹೀರ್ ಖಾನ್ ಮತ್ತು ಉಮೇಶ್ ಯಾದವ್ಗೆ ವಿಶ್ರಾಂತಿ ನೀಡಲಾಗಿದೆ ಅಂತ ಆಯ್ಕೆ ಸಮಿತಿ ಹೇಳಿದೆ.